ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾಳೆಯಿಂದ GPST, PST ಮತ್ತೆ HST ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಅರ್ಜಿಗಳು ಪ್ರಾರಂಭವಾಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರೀಕೃತ ದಾಖಲಾತಿ ಘಟಕ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಹೊರಡಿಸಿದೆ. ಹಂಗಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ರೀತಿಯಾಗೆಲ್ಲ ನೀವು ಫಾಲೋ ಅಪ್ ಮಾಡಬೇಕು ಎನ್ನುವಂಥದ್ರ ಬಗ್ಗೆ. ಸೊ ಒಟ್ಟಾರೆಯಾಗಿ 39 ಅಂಶಗಳನ್ನ ಹೊರಡಿಸಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ಹೊರಡಿಸಿದರೆ ನಾವು ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ನಿಮಗೆ ಗೊತ್ತಿರುವಂತೆ ನಾಳೆಯಿಂದ ಮೀನ್ಸ್ 18/8/2026 ಅರ್ಜಿ ಪ್ರಾರಂಭ ಆಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 7/9/2020, ಅಂದ್ರೆ ಒಟ್ಟಾರೆಯಾಗಿ 20 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮುನ್ನ ವಿವಿಧ ವೃಂದಗಳು ಅಂತಂದ್ರೆ PSTR ಆಗಿರ್ಬೋದು, GPT ಆಗಿರ್ಬೋದು, ಮತ್ತೆ HSTR ಗೆ ಸಂಬಂಧಿಸಿದಂತೆ ಆಯಾ ಜಿಲ್ಲಾ ವಿಭಾಗೀಯ ಪ್ರಾಧಿಕಾರಗಳು ಹೊರಡಿಸಿರುವಂತಹ ಅಧಿಸೂಚನೆಗಳಿರುವಂತೆ ಶೈಕ್ಷಣಿಕ ವಿದ್ಯಾರ್ಹತೆ, ವಯೋಮಿತಿ, ಶುಲ್ಕ, ಮೀಸಲಾತಿ ಇತ್ಯಾದಿಗಳನ್ನ ಓದಿ ಅರ್ಥೈಸಿಕೊಳ್ಳುವಂತದ್ದು. ಸೊ ಈಗಾಗಲೇ ನಿಮ್ಗೆ ನೋಟಿಫಿಕೇಶನ್ ಅಂತ ಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ಯಾವ ರೀತಿಯ ಶೈಕ್ಷಣಿಕ ವಿದ್ಯಾರ್ಹತೆ ಹೊಂದಿರಬೇಕು, ವಯೋಮಿತಿ ಎಷ್ಟಿರಬೇಕು, ಅರ್ಜಿ ಶುಲ್ಕ ಎಷ್ಟು, ಮೀಸಲಾತಿಗಳು ಏನೇನೆಲ್ಲ ಇದಾವೆ ಅನ್ನೋಂಥದ್ದು. ಇನ್ನ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದ್ದು, ಸೊ ಒನ್ ಟೈಮ್ ಪ್ರೊಸೆಸ್ ಇದು. ಸೊ ಲಾಸ್ಟ್ ಟೈಮ್ ಆಗದಂಗೆ 2-3 ಅರ್ಜಿಗಳನ್ನ ಹಾಕಕ್ಕಾಗೋದಿಲ್ಲ. ಅಭ್ಯರ್ಥಿಗಳು ನೀಡುವ ಮಾಹಿತಿಯನ್ನ ಈ ನೇಮಕಾತಿ ಮುಂದಿನ ಎಲ್ಲಾ ಹಂತದ ಪ್ರಕ್ರಿಯೆಗಳಿಗೆ ಪರಿಗಣಿಸಲಾಗೋದ್ರಿಂದ ಅತ್ಯಂತ ಜಾಗರೂಕತೆಯಿಂದ ಎಲ್ಲಾ ಮಾಹಿತಿಯನ್ನ ಭರ್ತಿ ಮಾಡತಕ್ಕದ್ದು ಅಂತ ಇದೆ. ಅಂತಂದ್ರೆ ಸೊ ನೀವು ಏನ್ ಒಂದ್ಸಲ ಅರ್ಜಿ ಹಾಕ್ತಿರೋ ದಯವಿಟ್ಟು ಸ್ವಲ್ಪ ಗಮನವಿಟ್ಟು ಅರ್ಜಿಯನ್ನ ಸಲ್ಲಿಸಿ. ಯಾಕಂದ್ರೆ ಕೊಟ್ಟುವಂತದ್ದು 20 ದಿನಗಳು, ಮತ್ತೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಅದರಿಂದ ಅರ್ಜಿಯನ್ನ ಹಾಕ್ಬೇಕಾದ್ರೆ 1 ಅವರ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಅರ್ಜಿಯನ್ನ ಸಲ್ಲಿಸಿ. ಜೊತೆಗೆ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಯು ಯೂಸರ್ ID ಮತ್ತೆ ಪಾಸ್ವರ್ಡ್ ಅನ್ನು ಸೃಷ್ಟಿಸಿಕೊಂಡು, ಇದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಯೂಸರ್ ID ಮತ್ತೆ ಪಾಸ್ವರ್ಡ್ ನಿಮ್ದು ಅಪ್ ಟು ಎಂಡ್ ಆಫ್ ದ ಪ್ರೊಸೆಸ್ ವರೆಗೂ ನಿಮ್ಮ ಹತ್ರ ಇರಬೇಕು. ಪಾಸ್ವರ್ಡ್ ಅನ್ನು ಸೃಷ್ಟಿಸಿಕೊಂಡು ಆನ್ಲೈನ್ ನಲ್ಲಿ ಲಾಗಿನ್ ಆಗಬೇಕು. ಅಭ್ಯರ್ಥಿಗಳು ಮುಂದಿನ ಹಂತದಲ್ಲಿ ವೈಯಕ್ತಿಕ ವಿವರ, ಮೀಸಲಾತಿ ವಿವರ, ವೃತ್ತಿಪರ ಶಿಕ್ಷಣ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸುತ್ತಿರುವಂತಹ ಹುದ್ದೆಗಳ ವಿವರಗಳನ್ನ ಭರ್ತಿ ಮಾಡ್ಬೇಕಂದ್ರೆ ಒಂದ್ಸಲ ನೀವು ಲಾಗಿನ್ ಆದ್ಮೇಲೆ ಅದ್ರಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕೇಳುತ್ತೆ, ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ನಿಮ್ಮ ವೈಯಕ್ತಿಕ ವಿವರಗಳಾಗಿರ್ಬೋದು, ನಿಮ್ಮ ಮೀಸಲಾತಿ ವಿವರಗಳು, ನಿಮ್ಮ ಶಿಕ್ಷಣದ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸುವ ಹುದ್ದೆಗಳ ಬಗ್ಗೆ ಎಲ್ಲ ಕೇಳುತ್ತೆ. ಬಟ್ ನೀವು ಈ ಯೂಸರ್ ID ಮತ್ತೆ ಪಾಸ್ವರ್ಡ್ ಅನ್ನೋದನ್ನ ಸರಿಯಾಗಿ ನೀವು ಅದನ್ನ ನೆನ್ಪಿಟ್ಕೊಳ್ಳೇಬೇಕಾಗಿರುತ್ತೆ. ಎಲ್ಲರೂ ಒಂದ್ ಕಡೆ ಬರೆದಿಟ್ಕೊಳ್ಳಿ, ನಿಮ್ಮ ಮೊಬೈಲ್ ಒಂದು ಕಡೆ ಸ್ಕ್ರೀನ್ಶಾಟ್ ಅನ್ನು ತೆಗೆದಿಟ್ಕೊಳ್ಳಿ. ಇನ್ನು ಅಭ್ಯರ್ಥಿಗಳು ಅರ್ಜಿಗಳನ್ನ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಇತರೆ ಯಾವುದೇ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ, ಮೀನ್ಸ್ ಆಫ್ಲೈನ್ ಅಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೆ ಕಾಯದೆ, ಇದು ತುಂಬಾ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಈಗ 7ನೇ ತಾರೀಕು ಸೆಪ್ಟೆಂಬರ್ 7ನೇ ತಾರೀಕುವರೆಗೂ ಇದೆ. ಸೆಪ್ಟೆಂಬರ್ 5-6ಕ್ಕೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. 5-6ಕ್ಕೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಅದು ಸರ್ವರ್ ಎಲ್ಲ ಡೌನ್ ಇರುತ್ತೆ. ನಿಮ್ಮಂತೆ ಬಹಳ ಜನ ಪ್ರಯತ್ನ ಪಡ್ತಿರ್ತಾರೆ. ಅವಾಗ ಕೊನೆಯ ದಿನಾಂಕದವರೆಗೆ ಕಾಯ್ದೆ ಮುಂಚಿತವಾಗಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಅವರು ಅರ್ಹರಿರುವ ಎಲ್ಲಾ ವೃಂದದ ಹುದ್ದೆಗಳಿಗೆ ರಾಜ್ಯದ 1 ಅಥವಾ 1ಕ್ಕಿಂತ ಹೆಚ್ಚಿನ ಜಿಲ್ಲೆಗಳ ಅಥವಾ ವಿಭಾಗಗಳ ಅಧಿಸೂಚನೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು. ನೀವು ಒಂದೇ ಅರ್ಜಿಲಿ PSTRಗೂ ಅಪ್ಲೈ ಮಾಡ್ಕೋಬಹುದು, GPTಗೂ ಅಪ್ಲೈ ಮಾಡ್ಕೋಬಹುದು, HSTRಗೂ ಅಪ್ಲೈ ಮಾಡ್ಬೋದು. ಇನ್ನ ಇಲ್ಲಿ ಬಹಳ ಜನಕ್ಕೆ ಡೌಟ್ ಬರುತ್ತೆ, ಸರ್ ನಾನು PSTRಗೆ ಫಾರ್ ಎಕ್ಸಾಂಪಲ್ ಬೇರೆ ಜಿಲ್ಲೆಗೆ ಸಲ್ಲಿಸಿ, ಉದಾಹರಣೆಗೆ ನಾನು PSTR ಮೈಸೂರು ಜಿಲ್ಲೆಗೆ ಸಲ್ಲಿಸಿ, ನಾನು GPTಯನ್ನ ಬೆಂಗಳೂರು ಜಿಲ್ಲೆಗೆ ಸಲ್ಲಿಸಬಹುದಾ? GPTಯನ್ನ ಬೆಂಗಳೂರು ಜಿಲ್ಲೆಗೆ ಸಲ್ಲಿಸಿ ನಾನು ಅದೇ ಒಂದು ನೇಮಕಾತಿಯಲ್ಲಿ, ಅದೇ ಒಂದು ಅಪ್ಲಿಕೇಶನ್ ಅಲ್ಲಿ HSTR ಅನ್ನ ನಾನು ಬೆಳಗಾವಿಗೆ ಸಲ್ಲಿಸಬಹುದು. ಒಂದೇ ಅರ್ಜಿಯಲ್ಲಿ ನೀವು ಎಲ್ಲಕ್ಕೂ ಹುದ್ದೆಗಳಿಗೆ ಸಲ್ಲಿಸಬಹುದು. ಇನ್ನ 2026ನೇ ಸಾಲಿನ ಈ PST, GPT, AM ನೇಮಕಾತಿಗಳಿಗೆ ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. AM ಅಂದ್ರೆ ಏನಿಲ್ಲ, HSTRಗೆ ಸಂಬಂಧಪಟ್ಟಂತೆ. ಆದರೆ 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆಗಳನ್ನ ಹೊರಡಿಸಿದ್ದರೂ ಸಹ ಸದರಿಯ ಅಧಿಸೂಚನೆಯಲ್ಲಿ ನಮೂದಿಸಿದ ವಿವಿಧ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದೇ ಆನ್ಲೈನ್ ಅರ್ಜಿಯಲ್ಲಿ, ಇದನ್ನ ಪದೇ ಪದೇ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಮಗೆ ಹಿಂದೆ ಒಂದು ಪ್ರೊಸೀಜರ್ ಇತ್ತು, ಏನು ನಾವು ಎಷ್ಟು ಬೇಕಾದ್ರೂ ಅರ್ಜಿ ಹಾಕ್ಬೋದಿತ್ತು. ಎಲ್ಲಿ ನಮಗೆ ಕಡಿಮೆ ಅಪ್ಲಿಕೇಶನ್ಸ್ ಬರ್ತಾ ಇತ್ತು ಅಲ್ಲಿಗೆ ನಾವು ಏನ್ ಮಾಡ್ಬೋದಿತ್ತು, ಬರೆಯೋಕೆ ಅಭ್ಯರ್ಥಿಗಳು ಪ್ರಯತ್ನ ಪಡ್ತಿದ್ರು. ಈ ಸಲ ಆ ರೀತಿಯಾಗಿಲ್ಲ, ಒಂದೇ ಆನ್ಲೈನ್ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ನಾನು ಇದ್ರ ಬಗ್ಗೆ ಬೆಳಗ್ಗೆ ತುಂಬಾ ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಒಂದು ವಿಡಿಯೋನೇ ಮಾಡಿದ್ದೀನಿ. ಏನು, ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಈಗ ನೀವೀಗ GPT ಅವ್ರು ಇದ್ದೀರಾ ಅಂತ ಅನ್ಕೊಳ್ಳಿ, ಮತ್ತೆ ನೀವು GPT ಮ್ಯಾಥಮೆಟಿಕ್ಸ್ ಪೋಸ್ಟ್ ಅಂತ ಇದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನೀವು ಏನ್ ಮಾಡ್ತೀರಾ, ಫಸ್ಟ್ ನೀವು ಎಲ್ಲ ಕೊಪ್ಪಳಾಗ ಅಪ್ಲೈ ಮಾಡ್ಕೊಳ್ಬೇಕಂತ ಅನ್ಕೊಂಡಿರ್ತೀರಾ. ಸೊ ಕೊಪ್ಪಳಾಗ ಅಪ್ಲೈ ಮಾಡಿದೀರಾ ಅಂತಂದ್ರೆ ಅಲ್ಲಿಗೆ ಮುಗಿದೋಯ್ತು. ನೆಕ್ಸ್ಟ್ ಯಾವುದೇ ಜಿಲ್ಲೆಗೆ ನೀವು ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಅಪ್ಲೈ ಮಾಡ್ಕೋಬೇಕಂತ 2-3 ಅಂತ ಅನ್ಕೊಂಡಿರ್ತೀರಾ. ಒಂದ್ಸಲ ನೀವು ಕೊಪ್ಪಳಾಗ ಅಪ್ಲೈ ಮಾಡ್ಕೊಂಡಿದ್ಮೇಲೆ ಬೇರೆ ಜಿಲ್ಲೆಗೆ ನೀವು ಅಪ್ಲೈ ಮಾಡಕ್ಕೆ ಅರ್ಹರಿರೋದಿಲ್ಲ. ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ಗಮನ ಹರಿಸಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿ. ಒಂದು ಜಿಲ್ಲೆಯಲ್ಲಿ 1ಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ, ಆದರೆ
ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ 9ನೇ ಪಾಯಿಂಟ್ ಅದನ್ನೇ ತಿಳಿಸುತ್ತೆ. ನೀವು ಕೇವಲ ಒಂದು ಹುದ್ದೆಗೆ ಒಂದು ಹುದ್ದೆಗೆ ಒಂದು ಅರ್ಜಿನ ಮೀನ್ಸ್ ಒಂದು ಅರ್ಜಿನೇ ಆದ್ರೆ ಒಂದೇ ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೇಕು. ಹೇಗೆ ಒಂದೇ ಹುದ್ದೆಗೆ ಅಂತಂದ್ರೆ ಜಿಪಿಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಜಿಪಿಟಿಗೆ ನೀವು ಯಾವ್ದೋ ಒಂದು ಡಿಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಷ್ಟೇ ಮುಗಿಯುತ್ತೆ. ಫಾರ್ ಎಕ್ಸಾಂಪಲ್ ನೀವು ಜಿಪಿಟಿಯಲ್ಲೇ ಕಂಪ್ಯೂಟರ್ ಸೈನ್ಸ್ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಮಾಹಿತಿಯನ್ನು ಕೊಡ್ತೀನಿ. ಈಗ ನೀವು ಜಿಪಿಟಿಯಲ್ಲಿ ಕನ್ನಡ ಟೀಚರ್ಗೆ ಅಪ್ಲೈ ಮಾಡ್ತಾ ಇರ್ತೀರಾ, ಇನ್ನು ಜಿಪಿಟಿಯಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಟೀಚರ್ಗೂ ಎಲಿಜಿಬಲ್ ಇರ್ತೀರಾ. ನೋಡಿ ಜಿಪಿಟಿಯಲ್ಲಿ ಕನ್ನಡ ಇರೋರು ಈಗ ನೀವು ಮೈಸೂರಿಗೆ ಅಪ್ಲೈ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸರ್ ಅವಾಗ ನಾನು ಜಿಪಿಟಿ ಕಂಪ್ಯೂಟರ್ ನಾನು ಬೇರೆ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ಕೋಬೋದ್ರೆ ಮಾಡ್ಕೋಬಹುದು. ಓಕೆನಾ? ಅಂದ್ರೆ ಇಲ್ಲಿ ಜಿಪಿಟಿ ಟೀಚಿಂಗ್ ಪೋಸ್ಟ್ ಬೇರೆ ಬೇರೆ ಆಗುತ್ತೆ. ಹಾಗಂತೇಳಿ ನೀವೀಗ ಜಿಪಿಟಿ ಕನ್ನಡವನ್ನ ನೀವು ಮೈಸೂರಿಗೆ ಒಂದ್ಸಲ ಅಪ್ಲೈ ಮಾಡಿದ್ಮೇಲೆ ಆಲ್ ಓವರ್ ಕರ್ನಾಟಕ ನೀವು ಮತ್ತೆ ಜಿಪಿಟಿ ಕನ್ನಡ ಅಪ್ಲೈ ಮಾಡಕ್ ಆಗೋದಿಲ್ಲ. ಸೊ ನಿಮ್ಗೆ ಈಗ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ 10ನೇ ಪಾಯಿಂಟ್ ಏನಿದೆ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳ ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಯಾವ ವೃಂದದ ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಯ ತಾತ್ಕಾಲಿಕ ಆದ್ಯತೆಯನ್ನು ಅರ್ಜಿ ಸಲ್ಲಿಸುವಾಗ ನೀಡುವುದು ಕಡ್ಡಾಯ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಮಾಡೋಕೆ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ನೀವು ಬಹಳಷ್ಟು ಕಡೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ಮೇಲೆ ಕೊನೆಗೆ ಅವ್ರು ಹೇಳಿದ್ದಾರೆ ನೀವು ಯಾವ ವೃಂದದ ಯಾವುದಿಗೆ ಆಯ್ಕೆಗಳು ಬಯಸುತ್ತೀರೋ ಅಂತ ವೃಂದದ ಹುದ್ದೆಯ ತಾತ್ಕಾಲಿಕ ಆದ್ಯತೆಯನ್ನು ಅರ್ಜಿ ಸಲ್ಲಿಸುವ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಮೈಸೂರಿಗೂ ಅರ್ಜಿ ಸಲ್ಲಿಸಿರ್ತೀರಾ, ಬೆಂಗಳೂರಿಗೂ ಅರ್ಜಿ ಸಲ್ಲಿಸಿರ್ತೀರಾ. ಆದ್ರೆ ನೀವು ಮೊದಲೇ ಹೇಳ್ಬಿಡ್ಬೇಕು ನಾನು ಮೈಸೂರಲ್ಲೇ ತಗೊಳ್ತೀನಿ ಅನ್ನೋಂಥದ್ದು. ಅವಾಗ ನೀವು ಎರಡನೇದಕ್ಕೆ ಅರ್ಜಿ ಸಲ್ಲಿಸಿ ಏನು ಉಪಯೋಗ ಇದೆ? ಸೊ ಅವಶ್ಯಕತೆ ಆ ರೀತಿ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಜೊತೆಗೆ ಪರೀಕ್ಷಾ ದಿನಾಂಕಗಳು ಒಂದೇ ರೀತಿಯಾಗಿದ್ದಾವೆ. ಅದನ್ನು ಒಂದ್ಸಲ ಗಮನಿಸ್ಕೊಳ್ಳಿ. ಅದರ ಒಂದು ವಿಡಿಯೋವನ್ನು ನಾನು ಆಲ್ರೆಡಿ ಮಾಡಿದ್ದೆ. ಇನ್ನು ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಯಸುವ ಜಿಲ್ಲೆಯ ಆದ್ಯತೆಯನ್ನ ಅರ್ಜಿಯಲ್ಲಿ ತಪ್ಪದೆ ನಮೂದಿಸತಕ್ಕದ್ದು. ಇದು ಒಂದು ಒಳ್ಳೆ ನ್ಯೂಸ್ ಈ ಸಲ. ಏನು ಅರ್ಜಿಯನ್ನ ನಾವು ಈ ಸಲ ನೀವು ಫಾರ್ ಎಕ್ಸಾಂಪಲ್ ನೀವು ಎಲ್ಲೇ ಇರಲಿ, ನೀವೊಬ್ಬ ಹಾವೇರಿ ವಿದ್ಯಾರ್ಥಿ ಆಗಿದ್ರು ನೀವು ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಬೆಂಗಳೂರಿಗೆ ಬಂದು ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ನಿಮ್ಮ ಹಾವೇರಿ ಜಿಲ್ಲೆಯಲ್ಲೇ ಇರುತ್ತೆ. ಆದ್ರೆ ಪರೀಕ್ಷಾ ಕೇಂದ್ರಗಳನ್ನ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡಲಾಗುವುದು ಅಂತ ಹೇಳಿದರೆ ಎಲ್ರಿಗೂ ಅದೇ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಇರುತ್ತೆ, ಇಲ್ಲ ನಿಯರೆಸ್ಟ್ ಡಿಸ್ಟ್ರಿಕ್ಸ್ ಅಲ್ಲೇ ಕೊಡ್ತಾರೆ. ಇನ್ನು ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ಹುದ್ದೆಯ ವೃಂದದ ಅಧಿಸೂಚನೆಗಳನ್ನ PST GPT ಮತ್ತು HST ಆಗಿದೆಯಲ್ಲ ಸೊ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಇದೆ. ಅಂದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಸೊ ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದೀರ ಅಂತದ್ದು ಅಲ್ಲಿ ನಿಮ್ಗೆ ಬರುತ್ತೆ. ಆಕ್ಚುಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಹಾಕಿದ ತಕ್ಷಣ ನೀವು ಯಾವ್ದಕ್ಕೆ ಎಲಿಜಿಬಲ್ ಇದೆ ಅನ್ನೋದು ಅಲ್ಲಿ ಬಂದ್ಬಿಡುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ, ಇದು ಸಂಪೂರ್ಣವಾಗಿ ಬೆಳಗ್ಗೆ ನಾನು ಅದರ ವಿಡಿಯೋಗಳನ್ನ ಮಾಡಿದ್ದೀನಿ. ಏನಿದೆ, ಈಗಾಗಲೇ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 80% ಅಷ್ಟು, ಮತ್ತೆ ಕಲ್ಯಾಣ ಕರ್ನಾಟಕ ಮಿಕ್ಕುಳಿದ ವೃಂದ ಶೇಕಡ 20% ಅಷ್ಟು. ಅದೇ ರೀತಿಯಾಗಿ ಬೆಂಗಳೂರು ಉತ್ತರ ಜಿಲ್ಲೆ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆ ಇಲ್ಲಿಯೂ ಸಹ ಸ್ಥಳೀಯ ವೃಂದಕ್ಕೆ ಶೇಕಡ 8% ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಲಾಗಿದ್ದು ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ವೇಳಾಪಟ್ಟಿಯನ್ನು ಎರಡೂ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಪ್ರತ್ಯೇಕ ಅಧಿಸೂಚನೆಯನ್ನು ಆಯ್ಕೆ ಮಾಡೋದ್ರ ಮೂಲಕ ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ ಇದೆ. ಶುಲ್ಕವನ್ನು ಸಹಿತ ತಕ್ಕಂತೆ ಪಾವತಿಸಿದ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ ಇದೆ. ಅಂದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಬೆಳಗಿನ ವಿಡಿಯೋಗಳು ಮಾಡಿದ್ದೇವೆ. ನಿಮ್ಗೆ ಯಾವ್ಯಾವ ದಿನಾಂಕದಲ್ಲಿ ಇರುತ್ತೆ, ಸೊ ನಿಮ್ಗೆ ಕಲ್ಯಾಣ ಕರ್ನಾಟಕದಲ್ಲಿ ಯಾವಾಗಿರುತ್ತೆ, ನಾನ್ HKದವರು ಹೋಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರೀಬಹುದು, ಅವಾಗ ನಿಮ್ ಡೇಟ್ಸ್ ಯಾವಾಗಿರುತ್ತೆ. ಇನ್ನು ಈ ಸಲ ಸ್ಪೆಷಲ್ ಆಗಿ ಬೆಂಗಳೂರಲ್ಲಿರುವಂತವ್ರಿಗೆ, ಬೆಂಗಳೂರಿಗೆ ಅರ್ಜಿ ಸಲ್ಲಿಸುವವರಿಗೆ ಅಲ್ಲಿಗೆ ಸ್ಥಳೀಯರಿಗೆ 8% ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವಾಗ ಎಕ್ಸಾಮ್ಸ್ ಇರುತ್ತೆ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ 50 KB ಮ್ಯಾಕ್ಸಿಮಮ್ ಒಂದಿದ್ದು ಸ್ಕ್ಯಾನ್ ಮಾಡಿ ಅರ್ಜಿಯೊಳಗೆ ಅಪ್ಲೋಡ್ ಮಾಡುವುದು ಕಡ್ಡಾಯ ಆಗಿರುತ್ತೆ. ಅಲ್ಲಿ ಕೇಳುತ್ತೆ, ಕನ್ಫರ್ಮ್ ಆಗಿ ಕೇಳುತ್ತೆ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಮಾಹಿತಿಗಳನ್ನು ಭರ್ತಿ ಮಾಡುವಾಗ ಪ್ರತಿ ಹಂತದಲ್ಲಿಯೂ ಕಡ್ಡಾಯವಾಗಿ ಸಬ್ಮಿಟ್ ಮಾಡುವುದು. ಅದೇ ಕೇಳುತ್ತೆ ನಿಮಗೆ, ಸಬ್ಮಿಟ್ ಮಾಡಿ ಪ್ರತಿಯೊಂದು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಿಲ್ಲ. ಇನ್ನ ಆನ್ಲೈನ್ ಅರ್ಜಿಯ ಪ್ರತಿ ಹಂತದಲ್ಲೂ ಅಗತ್ಯ ಇರುವ ಮಾಹಿತಿ ಅಧಿಕೃತ ದಾಖಲೆಗಳನ್ನು ಜಾಗರೂಕತೆಯಿಂದ ಮೊದಲೇ ಸಿದ್ಧಪಡಿಸಿಟ್ಟುಕೊಂಡು ಸರಿಯಾದ ಮಾಹಿತಿ ಭರ್ತಿ ಮಾಡುವುದನ್ನ ಖಾತ್ರಿಪಡಿಸಿಕೊಂಡ ನಂತರವೇ ಆನ್ಲೈನ್ ಅರ್ಜಿಗಳನ್ನ ಪೂರ್ಣಗೊಳಿಸಿ ಸಬ್ಮಿಟ್ ಮಾಡುವಂಥದ್ದು. ಏನಕ್ಕೆ ಇಷ್ಟೆಲ್ಲ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಮೇ ಬಿ ತಿದ್ದುಪಡಿಗೆ ಅವಕಾಶವನ್ನು ಕೊಡೋದಿಲ್ಲ. ತಿದ್ದುಪಡಿಗೆ ಅವಕಾಶ ಕೊಟ್ಟರು ಅದಕ್ಕೂ ಮತ್ತೆ ಎಕ್ಸ್ಟ್ರಾ ಟೈಮ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಅಷ್ಟು ತಿದ್ದುಪಡಿಗೆ ಸಮಯ ಕೊಡೋದಿಲ್ಲ ಅಂತ ನನ್ನ ಭಾವನೆ. ಇನ್ನು ಅಭ್ಯರ್ಥಿಯು ಅಂತಿಮವಾಗಿ ಸಬ್ಮಿಟ್ ಮಾಡಿ ಘೋಷಣೆ ನೀಡಿದ ನಂತರದಲ್ಲಿ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮಾಹಿತಿಯನ್ನು ಸರಿಯಾಗಿ ನಿಮ್ಗೆ ನೆನಪಿರಲಿ. ತಿದ್ದುಪಡಿಗೆ ಅವಕಾಶ ಇರೋದ್ರಿಂದ ನೀವು ಖಂಡಿತ ಒಂದು 2-3 ಬಾರಿ ಅದನ್ನ ಗಮನಿಸಿ ನೋಡಿ ಅರ್ಜಿಯನ್ನ ಸಲ್ಲಿಸಿ. ಇನ್ನು ಅಭ್ಯರ್ಥಿಯು ಅಂತಿಮವಾಗಿ ಘೋಷಣೆ ಮಾಡುವ ಮೊದಲು ಅಭ್ಯರ್ಥಿ ತಮ್ಮ ವೈಯಕ್ತಿಕ ವಿವರ, ಮೀಸಲಾತಿ, ವಿದ್ಯಾರ್ಹತೆ, ಆಯ್ಕೆ ಮಾಡಿಕೊಂಡಿರೋ ವೃಂದ, ಹುದ್ದೆ, ಪರೀಕ್ಷೆ ಬರೆಯುವ ಜಿಲ್ಲೆ ಇತ್ಯಾದಿಗಳನ್ನು ಕ್ರಮಬದ್ಧವಾಗಿ ಭರ್ತಿ ಮಾಡಿಕೊಂಡಿರೋ ಬಗ್ಗೆ ಕೂಲಂಕುಷವಾಗಿ ಓದಿ ಸರಿಯಾದ ಮಾಹಿತಿ ಭರ್ತಿ ಮಾಡಿರೋ ಬಗ್ಗೆ ದೃಢಪಡಿಸಿಕೊಂಡ ನಂತರವೇ ಅರ್ಜಿಯನ್ನ ಸಬ್ಮಿಟ್ ಮಾಡುವಂತದ್ದು. ಸೊ ನಿಮಗೆ ಬಿಫೋರ್ ಅರ್ಜಿಯನ್ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಿವ್ಯೂ ಅಂತ ಒಂದ್ಸಲ ಬರುತ್ತೆ. ಅಂದ್ರೆ ಅದನ್ನ ನೀವು ಎಲ್ಲ ಒಂದ್ಸಲ ಗಮನಿಸಿ ನೋಡ್ಕೋಬಹುದು. ಇಷ್ಟೊತ್ತು ನೀವೇನು ಅರ್ಜಿಯನ್ನ ಸಲ್ಲಿಸಿದ್ರು
ಅದೆಲ್ಲದ್ರ ಬಗ್ಗೆ ನಿಮ್ಗೆ ಅಲ್ಲಿ ಒಂದ್ಸಲ ಕೇಳುತ್ತೆ. ಸೊ ನೀವು ಇವಾಗ ಅದನ್ನ ಪ್ರಿವ್ಯೂ ಮಾಡಿ, ಏನಾದ್ರು ತಪ್ಪಿದ್ರೇನು ಅಲ್ಲೇ ಚೇಂಜಸ್ ಮಾಡ್ಕೋಬೇಕು. ಒಂದ್ಸಲ ನೀವು ಪ್ರಿವ್ಯೂ ಆದ್ಮೇಲೆ ಸಬ್ಮಿಟ್ ಕೊಟ್ಬಿಟ್ಟಿದ್ದೀರಾ ಅಂತಂದ್ರೆ ಅದೇ ಫೈನಲ್ ಆಗ್ಬಿಡುತ್ತೆ. ಇನ್ನು ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣದ ಅಂಕ ವಿವರಗಳನ್ನ ಅಂಕಪಟ್ಟಿಯಲ್ಲಿ ಇರುವಂತೆಯೇ ಎಲ್ಲಾ ಗರಿಷ್ಠ ಅಂಕಗಳು ಮತ್ತೆ ಪಡೆದ ಅಂಕಗಳನ್ನು ನಿಗದಿತವಾಗಿ ಭರ್ತಿ ಮಾಡುವಂತದ್ದು. ಏನಕ್ಕೆ ಇದನ್ನ ಹೇಳಿದ್ದಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಯೂನಿವರ್ಸಿಟಿಲಿ ಡಿಗ್ರಿ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ 6 ಸೆಮ್ಗೆ ಒಂದು 5,500 ಅಂಕಗಳು ಇರ್ತವೆ. ಅದೇ ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀರಾ ಅಂತಂದ್ರೆ, ಸೊ ಇಲ್ಲೂ ಸಹ ಅಷ್ಟೇ, ನಿಮಗೆ 6 ಸೆಮ್ಗೆ ಒಂದು 5,200 ಅಂಕಗಳು ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ವ್ಯತ್ಯಾಸ ಇದೆ. ಅದರಿಂದ ಅವ್ರೇನ್ ಹೇಳಿದ್ದಾರೆ, ಗರಿಷ್ಠ ಅಂಕಗಳು ಮತ್ತೆ ಪಡೆದ ಅಂಕಗಳನ್ನ ನಿಗದಿತ ಅಂಕಣದಲ್ಲಿ ಭರ್ತಿ ಮಾಡುವುದು. ಇನ್ನ ಅರ್ಜಿಯಲ್ಲಿನ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪಾಗಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ನೇರ ಜವಾಬ್ದಾರರಾಗಿರ್ತಾರೆ. ಅವರಿಷ್ಟೆಲ್ಲ ಗೈಡ್ಲೈನ್ಸ್ ಹೇಳಿ ಮಾಡ್ತಿದ್ದಾರೆ, ಯಾವಾಗ್ಲೂ ನೀವು ತಪ್ಪು ಮಾಡಿದೀರಾ ಅಂತಂದ್ರೆ ಅದು ನೀವೇ ಸಂಪೂರ್ಣ ಜವಾಬ್ದಾರರಾಗಿರ್ತಾರೆ. ಅಂತಹ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು. ಒಂದು ವೇಳೆ ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ ನಂತರ ತಿದ್ದುಪಡಿ ಮಾಡಲು ಬಯಸಿದ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನ ಪಾವತಿಸತಕ್ಕದ್ದು ಅಂತ ಇದೆ. ಅಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ತಿದ್ದುಪಡಿ ಮಾಡಲು ಬಯಸಿದ್ದಲ್ಲಿ ಅಂತ ಇದೆ. ಸೊ ಆಕ್ಚುಲಿ ತಿದ್ದುಪಡಿಗೆ ಬಿಡ್ತಾರೆ ಅನ್ನೋಂಥ ಒಂದು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಬಿಡ್ತಾರೋ ಇಲ್ವಾ ಅನ್ನೋಂಥದ್ದು ಕಂಪಲ್ಸರಿ ಇಲ್ಲ. ಸೊ ಅದಕ್ಕೆ ಹಾಕ್ಬೇಕಾದ್ರೆ ಸರಿಯಾಗಿ ಅಪ್ಲೈನ ಮಾಡಿ. ಇನ್ನ ಶುಲ್ಕ ಪಾವತಿಸಿದ ನಂತರ ಅರ್ಜಿಯ ಪ್ರತಿಯನ್ನು ಮುದ್ರಿಸಿಕೊಂಡು ಮಾಹಿತಿಯು ಸರಿಯಾಗಿರುವ ಬಗ್ಗೆ ಪುನಃ ಓದಿ ಅಭ್ಯರ್ಥಿ ತಮ್ಮ ವೈಯಕ್ತಿಕ ವಿವರ, ಮೀಸಲಾತಿ, ವಿದ್ಯಾರ್ಹತೆ ಎಲ್ಲವೂ ಕ್ರಮಬದ್ಧವಾಗಿರೋದ್ರ ಬಗ್ಗೆ ಖಚಿತಪಡಿಸಿಕೊಂಡು ಮತ್ತೊಮ್ಮೆ ಓದಿ ಮಾಹಿತಿಯನ್ನು ಸರಿಯಾಗಿ ಖಚಿತಪಡಿಸಿಕೊಳ್ಳಿ. ನೆಕ್ಸ್ಟ್, ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಶುಲ್ಕವನ್ನ ಆನ್ಲೈನ್ ಮೂಲಕವೇ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಬ್ಯಾಂಕ್ ಚಲನ್ ಮೂಲಕವೇ ಪಾವತಿಸುವಂತ ಇದೆ. ಆಕ್ಚುಲಿ ನಿಮ್ಮ ಫೋನ್ ಪೇಗಳ ಮುಖಾಂತರ ಸಹ, ಇಂಟರ್ನೆಟ್ ಕ್ಯಾಶ್ ಮುಖಾಂತರ ಸಹ, ಇನ್ನು ಇಂಟರ್ನೆಟ್ ಮುಖಾಂತರ ನೀವು ನಿಮ್ಮ ಫೋನ್ ಪೇ, ಗೂಗಲ್ ಪೇ ಸಹ ಇನ್ನು ಅಮೌಂಟ್ ಅನ್ನ ಹಾಕ್ಬೋದು. ಆದ್ರೆ ಒಮ್ಮೆ ಪರೀಕ್ಷೆ ಶುಲ್ಕವನ್ನ ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಹಾಗೂ ಸದರಿ ಶುಲ್ಕವನ್ನ ಇತರ ಯಾವುದೇ ಪರೀಕ್ಷೆ ಮತ್ತು ನೇಮಕಾತಿಗಳಿಗೆ ಮರು ಹೊಂದಾಣಿಕೆ ಸಹ ಮಾಡಿಕೊಳ್ಳಲಾಗುವುದಿಲ್ಲ ಅಂತ ಇದೆ. ಆಕ್ಚುಲಿ ಚಲನ್ನಲ್ಲಿ ಯಾರು ಅಮೌಂಟ್ ಅನ್ನ ಪೇ ಮಾಡಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಆನ್ಲೈನ್ ಪೇಮೆಂಟ್ ಅನ್ನೇ ಮಾಡಿ. ಆನ್ಲೈನ್, ಯಾಕಂದ್ರೆ ಚಲನ್ ಒಂದ್ಸಲ 24 ಗಂಟೆ 48 ಗಂಟೆ ತಗೊಬಿಡುತ್ತೆ. ಅಷ್ಟು ಹೋಗೋದಕ್ಕಿಂತ ನೀವು ಈಗ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಬೆಸ್ಟ್. ಇನ್ನ ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿಗಳನ್ನೇ ಆಧಾರವಾಗಿ ಇಟ್ಕೊಂಡು ಅಭ್ಯರ್ಥಿಯ ನೇಮಕಾತಿ ಪ್ರಕ್ರಿಯೆ ನಡೆಸೋದ್ರಿಂದ ಯಾವುದೇ ಹಂತದಲ್ಲಿ ಅಪೂರ್ಣ, ಅಸ್ಪಷ್ಟ, ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಹೊಣೆಗಾರರಾಗಿರ್ತಾರೆ ಹಾಗೂ ಅಂತವರ ಅಭ್ಯರ್ಥಿಗಳನ್ನು ರದ್ದುಪಡಿಸಲಾಗುವುದು. ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದಾರೆ? ಸೊ ನಿಮಗೆ ಬ್ಯಾಕಪ್ ಸ್ಕೋರ್ ಅನ್ನೋಂಥದ್ದು ಒಂದಿದೆ. ಬ್ಯಾಕಪ್ ಸ್ಕೋರ್ ಅಲ್ಲಿ ಏನಾಗುತ್ತೆ, ಸೊ ನಿಮಗೆ ನಿಮ್ಮ ಒಂದು ಡಿಗ್ರಿ ಅಂಕಗಳು, ನಿಮ್ಮ BEd ಅಂಕಗಳು, ನಿಮ್ಮ ಟೆಟ್ ಅಂಕಗಳೆಲ್ಲ ಸಹ ಕೇಳಿರ್ತಾರೆ ಇಲ್ಲಿ. ಸೊ ನಾವೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಸ್ವಲ್ಪ ತಪ್ಪೇನಾದ್ರು ಮಾಡಿದೀವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಸೊ ನೀವೇ ಅದಕ್ಕೆ ನೇರವಾಗಿ ಹೊಣೆಗಾರರಾಗಿರ್ತೀರ. ಅದಕ್ಕೆ ಅವರು ಈ ಮಾಹಿತಿಯನ್ನ ತುಂಬಾ ಕೂಲಂಕುಷವಾಗಿ ಪದೇ ಪದೇ ಹೇಳಿದ್ದಾರೆ. ಜೊತೆಗೆ ಅರ್ಜಿಯಲ್ಲಿ ನಮೂದಿಸಿರುವ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನ ಅಭ್ಯರ್ಥಿಯದ್ದೇ ಆಗಿರತಕ್ಕದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಿಮ್ಗೆ ಏನೇ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ ನಿಮ್ಮದೇ ಆಗಿರಬೇಕು. ಮತ್ತೆ ನೇಮಕಾತಿ ಪ್ರಕ್ರಿಯೆ ಮುಗಿಯುವ ಮೊದಲು ಬದಲಾವಣೆ ಮಾಡಿದ್ದಲ್ಲಿ ಆಗಬಹುದಾದ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಹೊಣೆಗಾರರಾಗಿರುತ್ತಾರೆ. ಮೀನ್ಸ್ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಮೊಬೈಲ್ ಕಳೆದೋಗ್ಬಿಟ್ಟಿರುತ್ತೆ. ಮೊಬೈಲ್ ಕಳೆದೋಗಿ ಮೊಬೈಲ್ ಸಂಖ್ಯೆ ಕಳೆದೋದ್ರೂ ಸಹ ಇಮೇಲ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಮೇಲ್ ಮತ್ತೆ ಅದಕ್ಕಿರುವಂತ ಪಾಸ್ವರ್ಡ್ ಇದೊಂದಿದ್ರೆ ಸೊ ನೀವು ಅದನ್ನ ರಿಕವರ್ ಮಾಡ್ಕೋಬಹುದು. ಇನ್ನ ಅಂದ್ರೆ ಕಳೆದೋದ್ರೆ ಅಂತ ಹೇಳ್ತಿರುವಂತದ್ದು ಅಷ್ಟೇ. ಇನ್ನು ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿರುವಂತಹ ಅಂಕಣವನ್ನ ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. ಅಂಕಣವನ್ನ ಖಾಲಿ ಬಿಟ್ಟಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದಲ್ಲಿ ಸಂಬಂಧಿಸಿದ ಮೀಸಲಾತಿಗಳಿಗೆ ಅಭ್ಯರ್ಥಿಗಳನ್ನ ಪರಿಗಣಿಸಲಾಗುವುದಿಲ್ಲ. ಅದರಿಂದ ಆಗುವಂತಹ ತೊಂದರೆಗಳಿಗೆ ಅಭ್ಯರ್ಥಿಗಳು ನೇರ ಹೊಣೆಗಾರರಾಗಿರ್ತಾರೆ. ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿಯನ್ನ ಸೇರ್ಪಡೆ, ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಅಂತ ಅವಾಗಲೇ ಹೇಳಿದೆ. ತಿದ್ದುಪಡಿಗೆ ಅವಕಾಶ ಕೊಟ್ಟರು ನೀವು ಇವಾಗ ಮೀಸಲಾತಿಗಳನ್ನ ತಿದ್ದುಪಡಿ ಮಾಡಕ್ ಅವಕಾಶ ಇಲ್ಲ. ಅದರಿಂದ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ಯಾವ ಕ್ಯಾಸ್ಟ್ ಇದ್ದೀರಾ ಅನ್ನೋದನ್ನ ಪ್ರತಿಯೊಂದನ್ನು ಸರಿಯಾಗಿ ಗಮನಿಸಿ ನೋಡಿ. ಇನ್ನು ಶುಲ್ಕ ಪಾವತಿಸಿದ ಕೂಡಲೇ ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಮುದ್ರಿತ ಮೂಲ ಪ್ರತಿಯನ್ನ ಪಡೆದುಕೊಂಡು ಮುಂದಿನ ಉಪಯೋಗಕ್ಕಾಗಿ ಸಂರಕ್ಷಿಸಿ ಇಟ್ಟುಕೊಳ್ಳುವುದು. ಸೊ ಏನು ಒಂದ್ಸಲ ಅಪ್ಲಿಕೇಶನ್ ಹಾಕ್ತಿರೋ ಆ ಅಪ್ಲಿಕೇಶನ್ ನಿಮ್ದು ಎಂಡ್ ಆಫ್ ದ ಪ್ರೊಸೆಸ್ ವರ್ಗು ಅದನ್ನ ಇಟ್ಕೋಬೇಕು. ಅಪ್ಲಿಕೇಶನ್ ಹಾಕಿದೀವಿ, ಅದನ್ನ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀವಿ, ಸೊ ಅದೆಲ್ಲ ಅಲ್ಲ. ಸೊ ನೀವು ಅದನ್ನ ಒಂದು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಅದು ನಿಮ್ಗೆ ಅಪ್ ಟು ಎಂಡ್ ಆಫ್ ದ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ವರ್ಗು ಅದು ಬೇಕಾಗುತ್ತೆ. ಒಂದು ವೇಳೆ ಮುದ್ರಿತ ಅರ್ಜಿ ಕಳೆದು ಹೋದಲ್ಲಿ ಮೇಲೆ ತಿಳಿಸಿದ ವೆಬ್ಸೈಟ್ ನಲ್ಲಿ ನಿಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ ಅನ್ನ ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಓಕೆ, ಇದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಕಳೆದೋದ್ರೂ ನಿಮ್ಗೆ ಅವಾಗಲೇ ಹೇಳಿದ್ರೆ ನಾನು ಯೂಸರ್ ID ಮತ್ತೆ ಪಾಸ್ವರ್ಡ್ ನಿಮ್ಮ ಹತ್ರ ಇರಬೇಕು. ಅದನ್ನ ಯೂಸ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣದ ಅಂಕ ವಿವರಗಳನ್ನ ಅಂಕಪಟ್ಟಿಯಲ್ಲಿರುವಂತೆ ಎಲ್ಲಾ ವರ್ಷಗಳ ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳನ್ನು ನಿಗದಿತ ಅಂಕಗಳ ಭರ್ತಿ ಮಾಡೋದು ಇದು ರಿಪೀಟ್ ಆಗಿದೆ ಪಾಯಿಂಟ್. ಇನ್ನು ಕೆಲವು ವಿಶ್ವವಿದ್ಯಾಲಯಗಳ ಅಂಕಪಟ್ಟಿಗಳಲ್ಲಿ ಅಂಕಗಳಿಗೆ ಬದಲಾಗಿ ಗ್ರೇಡ್ ನಮೂದಿಸಿರ್ತಾರೆ. ಆ ಅಂಕಗಳನ್ನ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ
ವಿಶ್ವವಿದ್ಯಾಲಯಗಳ ನಿಯಮಾನುಸಾರ ಗ್ರೇಡ್ ಅನ್ನ ಅಂಕಗಳಿಗೆ ಪರಿವರ್ತಿಸಿ ನಿಗದಿತ ಅಂಕಗಳಲ್ಲಿ ಅಂಕಗಳನ್ನ ಭರ್ತಿ ಮಾಡುವಂಥದ್ದು. ಸಂಬಂಧಿತ ಬೋರ್ಡ್ನ ವಿಶ್ವವಿದ್ಯಾಲಯಗಳು ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾದ ಅಂಕ ಪರಿವರ್ತನಾ ಪಟ್ಟಿಯನ್ನು ಸ್ಕ್ಯಾನ್ ಮಾಡಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಕೆಲವೊಂದಿಷ್ಟು ಯೂನಿವರ್ಸಿಟಿಲಿ ಏನ್ ಮಾಡಿರ್ತಾರೆ, ಅಂಕಗಳು ಕೊಟ್ಟಿರೋದಿಲ್ಲ, ಗ್ರೇಡ್ಸ್ ಕೊಟ್ಟಿರ್ತಾರೆ. ಎಸ್ಪೆಷಲಿ ಯಾರಾದ್ರೂ IIT ಅಲ್ಲಿ ಏನಾದ್ರು ಓದಿದೀರಾ ಅಂದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಕೊಡೋದಿಲ್ಲ, ಗ್ರೇಡ್ಸ್ ಅನ್ನ ಕೊಡ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಅದನ್ನ ಮೇ ಬಿ 9.5 ಮಲ್ಟಿಪ್ಲೈ ಮಾಡಿ ಚೇಂಜಸ್ ಮಾಡ್ಬೇಕಾಗತ್ತೆ. ಅದನ್ನ ನೀವು ಮಲ್ಟಿಪ್ಲೈ ಮಾಡಿ ಅಪ್ಲೋಡ್ ಮಾಡಬೇಕು. ಜೊತೆಗೆ ಅದು ಯಾಕೆ ಮಲ್ಟಿಪ್ಲೈ ಮಾಡಿದ್ರೆ ಅನ್ನೋದಕ್ಕೆ ಒಂದು ಅಂಕ ಪರಿವರ್ತನಾ ಪಟ್ಟಿ ಸ್ಕ್ಯಾನ್ ಮಾಡಿ ಸಹ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ವಿಷಯಗಳನ್ನ ಪರೀಕ್ಷಾ ಪೂರಕ ವಿಷಯವನ್ನಾಗಿ ಅಧ್ಯಯನ ಮಾಡಬೇಕಾಗಿರುತ್ತದೆ. ಈ ವಿಷಯಗಳ ಅಂಕಗಳನ್ನ ವಿಶ್ವವಿದ್ಯಾಲಯ ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ ಆ ಅಂಕಗಳನ್ನ ಸೇರಿಸಿ ಆನ್ಲೈನ್ ನಲ್ಲಿ ಅರ್ಜಿಯಲ್ಲಿ ಭರ್ತಿ ಮಾಡುವುದು. ಪದವಿ ಅಥವಾ BEd ಎಲ್ಲಾ ವರ್ಷಗಳ ಅಂಕಪಟ್ಟಿಯಲ್ಲಿ ನಮೂದಿಸಲಾದ ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳನ್ನು ಪರಿಗಣಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಆನ್ಲೈನ್ ಭರ್ತಿ ಮಾಡುವಾಗ ಹುದ್ದೆಗೆ ಪದವಿ, BEd ಇನ್ನಿತರ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆ ಅಂಕಪಟ್ಟಿಗಳಲ್ಲಿರುವಂತಹ ಸೂಚನೆಗಳನ್ನ ಪರಿಗಣಿಸಿ ಗರಿಷ್ಠ ಪಡೆದ ಅಂಕಗಳನ್ನ ಮತ್ತು ಶೇಕಡಾವಾರು ಅಂಕಗಳನ್ನ ಲೆಕ್ಕಾಚಾರ ಮಾಡಿ ಆನ್ಲೈನ್ ಅಲ್ಲಿ ನಮೂದಿಸಬೇಕು. ಅದೇ ನಾನು ಅವಾಗಲಿಂದ ಹೇಳ್ತಿರುವಂತದ್ದು, ನಿಮ್ಮ ಬ್ಯಾಕಪ್ ಸ್ಕೋರ್ ಕೌಂಟ್ ಆಗುತ್ತೆ. ಬ್ಯಾಕಪ್ ಸ್ಕೋರ್ ಕೌಂಟ್ ಆಗೋದ್ರಿಂದ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಕಂಪ್ಲೀಟ್ ಮಾರ್ಕ್ಸ್ ಅನ್ನ ನೀವು ಒಂದು ಕಡೆ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿದ ಅಭ್ಯರ್ಥಿಯ ಎಲ್ಲಾ ವಿವರಗಳು ಸಮರ್ಪಕವಾಗಿದೆ ಎಂದು ದೃಢಪಡಿಸಿಕೊಂಡು ಘೋಷಣೆ ನೀಡಿದ ನಂತರ ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಇನ್ನ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತೆ ಇದು ಹೈದರಾಬಾದ್ ಕರ್ನಾಟಕ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರಗಳ RD ನಂಬರ್ ಅನ್ನು ನಮೂದಿಸಿದಲ್ಲಿ ಮಾತ್ರ ಸಂಬಂಧಿತ ಮೀಸಲಾತಿಯನ್ನು ಪರಿಗಣಿಸಲಾಗುವುದು. ಈಗ ನೀವು ಕ್ರೈಸ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ನೀವು RD ನಂಬರ್ ಹಾಕಿದ್ರೆ ನಿಮ್ಮ ಇಡೀ ನಿಮ್ಮ ಕ್ಯಾಸ್ಟ್ ಯಾವ್ದಿದೆ ಅನ್ನೋದ್ರ ಬಗ್ಗೆ ಎಲ್ಲ ಬಂದ್ಬಿಡುತ್ತೆ. ಅದೇ ಅವಾಗ ಮೀಸಲಾತಿನೂ ತಗೊಳುತ್ತೆ. ಅಂದ್ರೆ ಇತ್ತೀಚೆಗೆ ಇರುವಂತಹ ಕೊನೆಯ 5 ವರ್ಷಗಳಿರುವಂತಹ RD ನಂಬರ್ ಇರಬೇಕು. ಟೈಮ್ ಆಗಿದ್ರೆ ನೀವು ದಯವಿಟ್ಟು ಅದನ್ನ ಸಾಧ್ಯವಾದಷ್ಟು ಬೇಗ ರಿನ್ಯೂವಲ್ ಹಾಕಿ ಪಡ್ಕೊಳ್ಳಿ. ಇನ್ನು ಪರೀಕ್ಷಾ ಪ್ರವೇಶ ಪತ್ರವನ್ನು ಪಡೆಯಲು ಮುಂದಿನ ದಿನಾಂಕದಲ್ಲಿ ಅಥವಾ ಇಲಾಖಾ ವೆಬ್ಸೈಟ್ ಅಥವಾ ಪರೀಕ್ಷಾ ದಿನಪತ್ರಿಕೆಯಲ್ಲಿ ಪ್ರಕಟಿಸಲಾಗುವ ನಿಗದಿತ ದಿನಾಂಕದಂದು ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಒಂದು CSL ಮತ್ತೆ ಒಂದು ಅಧಿಸೂಚನೆಗಳನ್ನು ಕೊಟ್ಟಿದೆ. ಪರೀಕ್ಷೆಗೆ ಮುನ್ನ 10 ದಿನಗಳಲ್ಲಿ ಏನ್ ಮಾಡ್ತೀವಿ, ಆಲ್ ಟಿಕೆಟ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಪ್ರವೇಶ ಪತ್ರವಿಲ್ಲದ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರೋದಿಲ್ಲ ಎನ್ನುವಂತ ಮಾಹಿತಿಯನ್ನು ಕೊಡಿದ್ರೆ ಅದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಪ್ರವೇಶ ಪತ್ರ ನಿಮ್ಗೆ ಹತ್ರ ಆಲ್ ಟಿಕೆಟ್ ಇದ್ರೆ ನಿಮ್ಮನ್ನ ಪರೀಕ್ಷೆ ಕೂರಿಸೋದಿಲ್ಲ. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಕೊನೆಯ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಈ ಮಾಹಿತಿ ಗೊತ್ತಿದೆ. ಈ ಅಧಿಸೂಚನೆಗೆ ಅನುಸಾರವಾಗಿ ಸಲ್ಲಿಸಿದ ಅರ್ಜಿಯನ್ನ ಇಲಾಖೆಯು ನಡೆಸುವ ಇತರೆ ಅಧಿಸೂಚನೆಗಳ ಆಯ್ಕೆ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ. ಇದು ಕೇವಲ ನೀವು PST, GPST ಮತ್ತು HST ಪರೀಕ್ಷೆಗಳಿಗೆ ಮಾತ್ರ ಇರುವಂತಹ ಒಂದು ಅರ್ಜಿ ಅಷ್ಟೇ. ಇನ್ನು ನಿಮಗೆ ಏನಾದ್ರು ತಾಂತ್ರಿಕ ದೋಷ ತೊಂದರೆ ಬಂದಂದ್ರೆ, ಫಾರ್ ಎಕ್ಸಾಂಪಲ್ ಅಪ್ಲೈ ಮಾಡಿರ್ತೀರಾ, ಏನಾದ್ರು ತೊಂದರೆ ಆದ್ರೆ ನಿಮ್ಗೆ CSC ಸೆಲ್ ಅವರ ಸಹಾಯವಾಣಿ ಸಂಖ್ಯೆಯನ್ನು ಸಹ ಕೊಟ್ಟಿದ್ದಾರೆ. ಏನು 080 ಅಂತ ಸ್ಟಾರ್ಟಿಂಗ್ ಮಾಡ್ಕೊಂಡು 22483145 22483140 ಇಲ್ಲ 9483024723ಗಳನ್ನ ಕರೆ ಮಾಡಿ ನೀವು ಸಂಪರ್ಕಿಸಬಹುದು. ಇದಿಷ್ಟು ಸಂಪೂರ್ಣವಾಗಿ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ನೀವು ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಎನ್ನುವಂಥದ್ದು. ನಿಮ್ಗೆ ಇದರಲ್ಲಿ ಬಹಳಷ್ಟು ಜನಕ್ಕೆ ಏನು ಗೊಂದಲಗಳಿತ್ತೋ ಆ ಗೊಂದಲಗಳಿಗೆಲ್ಲವೂ ಸಹ ತೆರೆ ಬಿದ್ದಿದೆ ಅಂತ ಅನ್ಕೊಳ್ತೀನಿ. ಓಕೆನಾ. ಆಕ್ಚುಲಿ ಈಗ CSL ಮತ್ತೆ ಇನ್ನೊಂದು ಏನು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ನಿಯಮಗಳು ನೀವು ಫಾಲೋ ಮಾಡ್ಬೇಕನ್ನೋದು ಕೊಟ್ಟಿದ್ದಾರೆ. ನಾನು ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ನಂತರ ಸರಿಸುಮಾರಾಗಿ ಅಪ್ಲೋಡ್ ಮಾಡಿದ ನಂತರ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಸಹ ಅಪ್ಲೋಡ್ ಮಾಡ್ತೀನಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಸಹ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವಂತ ವಿಧಾನ ಆಗಿದೆ. ಅರ್ಜಿ ಸಲ್ಲಿಸಬೇಕಾದ್ರೆ ದಯವಿಟ್ಟು ಗಮನ ಇರಲಿ, ಜೊತೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಅರ್ಜಿಯನ್ನ ಸಲ್ಲಿಸಿ. ಇದು ಈಗಾಗಲೇ ಬಹಳಷ್ಟು ಎಲ್ಲ ಉದಾಹರಣೆಗಳು ಕೊಟ್ಟು ನಾನು ಹೇಳಿದ್ದೀನಿ. ಅದೆಲ್ಲವನ್ನ ಗಮನದಲ್ಲಿ ಇರಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಿ. ಸಾಧ್ಯವಾದಷ್ಟು ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಬೇಕನ್ನೋದನ್ನ ಮೊದಲೇ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮೈನ್ ಆಗಿ ಇನ್ನ ನಿಮ್ಮ ಒಂದು ಏನು ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಜೊತೆಗೆ ಅಂಕಪಟ್ಟಿಗಳನ್ನ ಸರಿಯಾಗಿ ಎಷ್ಟೆಷ್ಟು ಅಂಕಗಳು, ಒಟ್ಟು ಅಂಕಗಳೆಷ್ಟು, ನೀವು ಪಡೆದಿರುವಂತಹ ಅಂಕಗಳೆಷ್ಟು, ಅದಕ್ಕೆ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅನ್ನೋದನ್ನ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಷ್ಟನ್ನು ನೀವು ಸೇರಿಸಿಟ್ಕೊಂಡು ನೀವು ಅದನ್ನೇನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನ ಸಲ್ಲಿಸಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯ ತರಗತಿಗಳು ನಿಮಗೆ ಮೊದಲೇ ಸಿಗುತ್ತೆ, ಮತ್ತೆ ಎಲ್ಲಾ ರೀತಿಯ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.